ನಮಸ್ಕಾರ ಬೋಧಕರೇ ಮತ್ತು ಕಲಿಯುವವರೇ. ಇಂದು ನಾವು ಪರೀಕ್ಷೆ ಮತ್ತು ಮೌಲ್ಯಮಾಪನದ ವಿಷಯವನ್ನು ಚರ್ಚಿಸುತ್ತಿದ್ದೇವೆ. ಅದು ಉತ್ತಮ ಪರೀಕ್ಷೆಯ ಗುಣಲಕ್ಷಣವಾಗಿದೆ. ಈ ಅವಧಿಯ ಕೊನೆಯಲ್ಲಿ ನೀವು ಇವುಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ. ಪರೀಕ್ಷಾ ಫಲಿತಾಂಶವನ್ನು ವಿಶ್ಲೇಷಿಸುವ ಪ್ರಾಮುಖ್ಯತೆಯನ್ನು ತಿಳಿಸಿ. ಸಿದ್ಧಾಂತ ಮತ್ತು ಪ್ರಾಯೋಗಿಕ ಪರೀಕ್ಷೆಯ ಮೌಲ್ಯಮಾಪನವನ್ನು ವಿವರಿಸಿ. ಪರೀಕ್ಷೆಯ ಫಲಿತಾಂಶಗಳ ವಿಶ್ಲೇಷಣೆಯ ಪ್ರಾಮುಖ್ಯತೆ. ಪರೀಕ್ಷೆಯ ವ್ಯವಸ್ಥಿತ ಮೌಲ್ಯಮಾಪನ ಪ್ರಾಮುಖ್ಯತೆ. ಯಾವುದೇ ತರಬೇತಿ ಕಾರ್ಯಕ್ರಮದ ಮೌಲ್ಯಮಾಪನವಿಲ್ಲದೆ ಪೂರ್ಣಗೊಳ್ಳುವುದಿಲ್ಲ ಎಂಬುದು ಒಪ್ಪಿಕೊಳ್ಳಬಹುದಾದ ಸತ್ಯ. ಶಿಕ್ಷಕರು ಪ್ರಶ್ನೆ ಪತ್ರಿಕೆಯನ್ನು ಉತ್ತಮವಾಗಿ ಡಿಸೈನ್ ಮಾಡಿ ಪರೀಕ್ಷೆಯನ್ನು ನಡೆಸಿದರೆ ಮತ್ತು ಅದನ್ನು ಮೌಲ್ಯಮಾಪನ ಮಾಡದಿದ್ದರೆ ಅದು ಸಾಕಾಗುವುದಿಲ್ಲ. ಪರೀಕ್ಷೆಯನ್ನು ಪೂರ್ಣಗೊಳಿಸಿದ ನಂತರ ಪರೀಕ್ಷೆಯನ್ನು ವ್ಯವಸ್ಥಿತ ಮೌಲ್ಯಮಾಪನ ಮಾಡುವುದು ತುಂಬಾ ಅವಶ್ಯಕ ಮತ್ತು ಮುಖ್ಯವಾಗಿದೆ. ಮೌಲ್ಯಮಾಪನ ಮೂಲಕ ವಿದ್ಯಾರ್ಥಿಗಳ ಸಾಧನೆಯನ್ನು ಅಳೆಯಬಹುದು ಮತ್ತು ಅದೇ ಸಮಯದಲ್ಲಿ ತರಬೇತಿ ಕಾರ್ಯಕ್ರಮ ಯಶಸ್ಸು ಮತ್ತು ವೈಫಲ್ಯವನ್ನು ಸಹ ಅಳೆಯಲಾಗುತ್ತದೆ. ಇದು ತರಬೇತುದಾರ ಮತ್ತು ಟ್ರೇನಿಗಳಿಗೆ ಪ್ರತಿಕ್ರಿಯೆಯಾಗಿ ತೋರಿಸುತ್ತದೆ. ಅಗತ್ಯವಿದ್ದರೆ ಇಬ್ಬರು ಸುಧಾರಣೆಗಳನ್ನು ಮಾಡಬಹುದು. ಪರೀಕ್ಷಾ ಕಾಗದವನ್ನು ಮೌಲ್ಯಮಾಪನ ಮಾಡಿದ ನಂತರ ಪರೀಕ್ಷೆಗಳ ಫಲಿತಾಂಶಗಳನ್ನು ವಿಶ್ಲೇಷಿಸುವುದು ತುಂಬಾ ಅವಶ್ಯಕ ಮತ್ತು ಮುಖ್ಯವಾಗಿದೆ. ಈ ವಿಶ್ಲೇಷಣೆ ಶಿಕ್ಷಕರಿಗೆ ಅವರ ಪ್ರಗತಿ ಮತ್ತು ಸುಧಾರಣೆ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಲು ಸಹಾಯ ಮಾಡುತ್ತದೆ. ಅಗತ್ಯವಿರುವ ಸ್ಟ್ಯಾಂಡರ್ಡ್ಗೆ ಎಲ್ಲಾ ವರ್ಗದ ವಿದ್ಯಾರ್ಥಿಗಳನ್ನು ತರಲು ಯಾವ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ನಿರ್ಧರಿಸಲು ಇದು ಅವರಿಗೆ ಸಹಾಯ ಮಾಡುತ್ತದೆ. ವಿದ್ಯಾರ್ಥಿಗಳಿಗೆ ಇದು ಅವರ ಡ್ರಾಬ್ಯಾಕ್ಗಳನ್ನು ತಿಳಿಯಲು ಸಹಾಯ ಮಾಡುತ್ತದೆ. ಇದರಿಂದ ಅವರು ಅಗತ್ಯವಿರುವ ಅಳತೆಗಳನ್ನು ತೆಗೆದುಕೊಳ್ಳಬಹುದು. ಪರೀಕ್ಷಾ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡುವ ಮೂಲಕ ಈ ಕೆಳಗಿನ ಮಾಹಿತಿಯನ್ನು ಪಡೆಯಬಹುದು. ನಿರ್ದಿಷ್ಟ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಯ ಕಷ್ಟವಾದ ಮೌಲ್ಯವನ್ನು ಕಂಡುಹಿಡಿಯಬಹುದು. ಬಿ. ವಿದ್ಯಾರ್ಥಿಗಳು ಎಲ್ಲಾ ವಿಷಯಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದರೆ ಪ್ರಶ್ನೆಗಳು ತುಂಬಾ ಸುಲಭ ಎಂದು ನಾವು ಊಹಿಸಬಹುದು. ಹೆಚ್ಚಿನ ವಿದ್ಯಾರ್ಥಿಗಳು ನಿರ್ದಿಷ್ಟ ಪ್ರಶ್ನೆಗೆ ಹಾಜರಾಗದಿದ್ದರೆ ನಿರ್ದಿಷ್ಟ ಪ್ರಶ್ನೆಯು ಸಿಲೆಬಸ್ ಇಂದ ಹೊರಗಿದೆ ಅಥವಾ ವಿದ್ಯಾರ್ಥಿಗಳಿಗೆ ಅರ್ಥವಾಗುತ್ತಿಲ್ಲ ಎಂದು ತೀರ್ಮಾನಿಸಬಹುದು. ಪರೀಕ್ಷೆಯ ಫಲಿತಾಂಶವನ್ನು ಇವ್ಯಾಲ್ಯೂಯೇಷನ್ ಮಾಡಿದ ನಂತರ ವಿದ್ಯಾರ್ಥಿಗಳ ಕ್ಲಾಸಿಫಿಕೇಶನ್ ಅಂದರೆ ವರ್ಗೀಕರಣ ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳಿಗೆ ರ್ಯಾಂಕ್ಸ್ ಅಂದರೆ ಶ್ರೇಣಿಗಳನ್ನು ನೀಡುವುದು ಸುಲಭ. ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಅಂದರೆ ಮೌಲ್ಯಮಾಪನದ ವಿಧಗಳು. ಇವ್ಯಾಲ್ಯೂಯೇಷನ್ ಅನ್ನು ಸಾಮಾನ್ಯವಾಗಿ 2 ವಿಧಗಳಾಗಿ ವಿಂಗಡಿಸಲಾಗಿದೆ. ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂದರೆ ರಚನಾತ್ಮಕ ಮೌಲ್ಯಮಾಪನ ಮತ್ತು ಸಮೇಟಿವ್ ಇವ್ಯಾಲ್ಯೂಯೇಷನ್ ಅಂದರೆ ಸಂಕಲನಾತ್ಮಕ ಮೌಲ್ಯಮಾಪನ. ಥಿಯರಿ ಬೇಸ್ಡ್ ಇವ್ಯಾಲ್ಯೂಯೇಷನ್ ಅಂದರೆ ಸಿದ್ಧಾಂತ ಆಧಾರಿತ ಮೌಲ್ಯಮಾಪನ. ಇದು ಇವ್ಯಾಲ್ಯೂಯೇಷನ್ ನ ಒಂದು ವಿಧಾನವಾಗಿದೆ ಮತ್ತು ನಿರ್ದಿಷ್ಟ ವಿಧಾನ ಅಥವಾ ಟೆಕ್ನಿಕ್ ಅಲ್ಲ. ಇದು ಇವ್ಯಾಲ್ಯೂಯೇಷನ್ ನ ರಚನೆ ಮತ್ತು ವಿಶ್ಲೇಷಣೆಗಳನ್ನು ಕೈಗೊಳ್ಳುವುದು ಒಂದು ಮಾರ್ಗವಾಗಿದೆ. ಇದು ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ ಅನ್ನು ಯಾವ ಎಕ್ಸ್ಟೆಂಟ್ಗೆ ಸಾಧಿಸಲಾಗಿದೆ ಎಂಬುದನ್ನು ನಿರ್ಧರಿಸುವ ವ್ಯವಸ್ಥಿತ ಪ್ರಕ್ರಿಯೆಯಾಗಿದೆ. ಪ್ರಿನ್ಸಿಪಲ್ ಆಫ್ ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನದ ತತ್ವಗಳು. ಇದು ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ ಅನ್ನು ಯಾವ ಎಕ್ಸ್ಟೆಂಟ್ಗೆ ಸಾಧಿಸಲಾಗಿದೆ ಎಂಬುದನ್ನು ನಿರ್ಧರಿಸುವ ವ್ಯವಸ್ಥಿತ ಪ್ರಕ್ರಿಯೆಯಾಗಿದೆ. ಆದ್ದರಿಂದ ಎಫೆಕ್ಟಿವ್ ಟೆಕ್ನಿಕ್ಗಳೊಂದಿಗೆ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕು. ಸಿದ್ಧಾಂತ ಪರೀಕ್ಷೆಯ ಮೌಲ್ಯಮಾಪನ ವಿಧಾನ. ಥೆರಾಟಿಕಲ್ ಸಬ್ಜೆಕ್ಟ್ಗಳಿಗೆ ಬಳಸಲಾಗುವ ಟೆಸ್ಟ್ ಅಥವಾ ಕಾರ್ಯಯೋಜನೆಯನ್ನು ಕೆಲವು ಸಬ್ಜೆಕ್ಟಿವ್ ಅಂದರೆ ವ್ಯಕ್ತಿನಿಷ್ಠ ಅಂಶಗಳೊಂದಿಗೆ ಹಲವಾರು ಆಬ್ಜೆಕ್ಟಿವ್ ಟೆಸ್ಟ್ಗಳ ಐಟಂಗಳನ್ನು ಅಂದರೆ ವಸ್ತುನಿಷ್ಠ ಪರೀಕ್ಷಾ ಐಟಂಗಳನ್ನು ಒಳಗೊಂಡಿರಬಹುದು. ಇನ್ಸ್ಟ್ರಕ್ಟರ್ ಆಬ್ಜೆಕ್ಟಿವ್ ಅಂದರೆ ಬೋಧಕರ ಉದ್ದೇಶ. ಅಂಶಗಳ ಸರಿಯಾದ ಉತ್ತರಗಳಿಗೆ ಪೂರ್ಣ ಅಂಕಗಳನ್ನು ನಿಗದಿಪಡಿಸುತ್ತಾರೆ ಮತ್ತು ತಪ್ಪಾದ ಉತ್ತರಗಳಿಗೆ ಯಾವುದೇ ಅಂಕಗಳನ್ನು ನೀಡುವುದಿಲ್ಲ. ವ್ಯಕ್ತಿನಿಷ್ಠ ಐಟಂ ಅಂದರೆ ಸಬ್ಜೆಕ್ಟಿವ್ ಐಟಂಗಳ ಸಂದರ್ಭದಲ್ಲಿ ಇನ್ಸ್ಟ್ರಕ್ಟರ್ ಬೋಧಕ ಅಗತ್ಯವಾಗಿ ವ್ಯಕ್ತಿನಿಷ್ಠ ತೀರ್ಪು ಅಂದರೆ ಸಬ್ಜೆಕ್ಟಿವ್ ಜಡ್ಜ್ಮೆಂಟ್ ಅನ್ನು ಮಾಡಬೇಕಾಗುತ್ತದೆ ಮತ್ತು ಕಾರ್ಯಕ್ಷಮತೆಯ ಶ್ರೇಣಿಯನ್ನು ಪರಿಗಣಿಸಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ಅಂಕಗಳನ್ನು ನಿಗದಿಪಡಿಸಬೇಕು. ಪ್ರಾಯೋಗಿಕ ಪರೀಕ್ಷೆಯ ಮೌಲ್ಯಮಾಪನದ ವಿಧಾನ. ಪರ್ಫಾರ್ಮೆನ್ಸ್ ಟೆಸ್ಟ್ ಕಾರ್ಯಕ್ಷಮತೆ ಪರೀಕ್ಷೆ. ಟ್ರೇನಿಗಳ ಕಾರ್ಯಕ್ಷಮತೆಯ ಸಾಮರ್ಥ್ಯಗಳನ್ನು ಇವ್ಯಾಲ್ಯೂಯೇಷನ್ ಅಂದರೆ ಮೌಲ್ಯಮಾಪನ ಮಾಡುವಾಗ ಬೋಧಕ ಅಂತಿಮ ಉತ್ಪನ್ನವನ್ನು ಮಾತ್ರವಲ್ಲದೆ ಪ್ರದರ್ಶನದ ವಿಧಾನ ಮತ್ತು ಸರಿಯಾದ ಕೆಲಸದ ಅಭ್ಯಾಸಗಳ ಅಭಿವೃದ್ಧಿಗೆ ಕೊಡುಗೆ ನೀಡುವ ಇತರ ಗುಣಲಕ್ಷಣಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಇದರರ್ಥ ತರಬೇತಿ ಉದ್ಯೋಗಗಳನ್ನು ಇವ್ಯಾಲ್ಯೂಯೇಷನ್ ಮಾಡುವಾಗ ಬೋಧಕ ಉದ್ದೇಶ ಮತ್ತು ವ್ಯಕ್ತಿನಿಷ್ಠ ಮೌಲ್ಯಮಾಪನವನ್ನು ಮಾಡಬೇಕು.
ಪ್ರಾಯೋಗಿಕ ಅಂದರೆ ಪರ್ಫಾರ್ಮೆನ್ಸ್ ಸ್ಕಿಲ್ ಟೆಸ್ಟ್ ಕಾರ್ಯಕ್ಷಮತೆಯ ಕೌಶಲ ಪರೀಕ್ಷೆ ಟೆಸ್ಟ್ಗಳು ವಿವಿಧ ವೈಶಿಷ್ಟ್ಯಗಳನ್ನು ಒಳಗೊಂಡಿರುತ್ತವೆ. ಇದು ಸಿದ್ಧಾಂತ ಪರೀಕ್ಷಾ ಐಟಂಗಳನ್ನು ಹೋಲುತ್ತದೆ. ಕೆಲವು ನಿರ್ದಿಷ್ಟ ಸ್ಟ್ಯಾಂಡರ್ಡ್ಗಳ ಪ್ರದರ್ಶನವನ್ನು ನಿಗದಿಪಡಿಸುವ ವೈಶಿಷ್ಟ್ಯಗಳಿಗಾಗಿ ಕೆಳಗೆ ನೀಡಲಾಗಿದೆ. ಪರ್ಫಾರ್ಮೆನ್ಸ್ ಟೆಸ್ಟ್ ಫೀಚರ್ಸ್ ಅಂದರೆ ಕಾರ್ಯಕ್ಷಮತೆ ಪರೀಕ್ಷೆಯ ವೈಶಿಷ್ಟ್ಯಗಳು, ಉಪಕರಣಗಳು ಮತ್ತು ಇಕ್ವಿಪ್ಮೆಂಟ್ಗಳನ್ನು ನಿರ್ವಹಿಸುವ ಸಾಮರ್ಥ್ಯಗಳು, ವಸ್ತುಗಳ ಆಯ್ಕೆ ಮತ್ತು ಆರ್ಥಿಕ ಬಳಕೆ, ಡ್ರಾಯಿಂಗ್ಗಳನ್ನು ಓದುವ ಸಾಮರ್ಥ್ಯ, ಸುರಕ್ಷತೆ ಮತ್ತು ಉತ್ತಮ ಕೆಲಸದ ಅಭ್ಯಾಸಗಳನ್ನು ಗಮನಿಸುವುದು, ಕೆಲಸದ ವೇಗ, ನಿಖರತೆ, ಕೆಲಸದ ಗುಣಮಟ್ಟ, ಕೆಲಸದ ಕಡೆಗೆ ವರ್ತನೆ, ಪ್ರದರ್ಶನದಲ್ಲಿ ಸರಿಯಾದ ಅನುಕ್ರಮ ಇರಬೇಕು, ಕೆಲಸದಲ್ಲಿ ಅಚ್ಚುಕಟ್ಟು ಇರಬೇಕು. ಹೌಸ್ಕೀಪಿಂಗ್ ಮೇಲಿನ ಫೀಚರ್ಗಳು ಮತ್ತು ಇತರ ಅಟ್ರಿಬ್ಯೂಟ್ಗಳ ಸಂದರ್ಭದಲ್ಲಿ ಕಾರ್ಯಕ್ಷಮತೆಯ ಶ್ರೇಣಿಯನ್ನು ನಿರ್ಣಯಿಸಬೇಕು ಮತ್ತು ಅವು ವ್ಯಕ್ತಿನಿಷ್ಠ ಮಾಪನ ಅಂದರೆ ಸಬ್ಜೆಕ್ಟಿವ್ ಮೆಜರ್ಮೆಂಟ್ ಅನ್ನು ಒಳಗೊಂಡಿರುವುದರಿಂದ ಅದನ್ನು ದಾಖಲಿಸಬೇಕು. ಎನ್ಎಸ್ಕ್ಯೂಎಫ್ ಸಿಲೆಬಸ್ ಪ್ರಕಾರ ಪ್ರಾಯೋಗಿಕ ಪರೀಕ್ಷೆಯನ್ನು ಮೌಲ್ಯಮಾಪನ ಮಾಡುವ ವಿಧಾನ. ಪ್ರಾಯೋಗಿಕ ಪರೀಕ್ಷೆಗೆ ಹೋಲಿಸಿದರೆ ಎಕ್ಸರ್ಸೈಸ್ನಲ್ಲಿ ತರಬೇತಿ ಪಡೆದವರ ಪ್ರದರ್ಶನವನ್ನು ನಿರ್ಣಯಿಸಲು ಅಳವಡಿಸಿಕೊಂಡ ವಿಧಾನವು ವಿಭಿನ್ನವಾಗಿದೆ. ಕೆಲಸದ ಮೇಲೆ ಸ್ವತಂತ್ರವಾಗಿ ಕಾರ್ಯಕ್ಷಮತೆಯ ಕೌಶಲಗಳ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಾಯೋಗಿಕ ಪರೀಕ್ಷೆಗಳ ಮೌಲ್ಯಮಾಪನಕ್ಕಾಗಿ ಈ ಕೆಳಗಿನ ಕ್ರೈಟೀರಿಯಾಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಎ. ಸಾಂಸ್ಥಿಕ ಸಾಮರ್ಥ್ಯ ಅಂದರೆ ಆರ್ಗನೈಸೇಷನಲ್ ಎಬಿಲಿಟಿ. ಬಿ. ಕೆಲಸವನ್ನು ಮಾಡುವ ವಿಧಾನ. ಸಿ. ಗುಣಮಟ್ಟದ ಉತ್ಪನ್ನ ತಯಾರಿಕೆ. ಡಿ. ಸಮಯ. ಪ್ರತಿ ಕ್ರೈಟೀರಿಯಾವನ್ನು ಮೌಲ್ಯಮಾಪನ ಮಾಡುವ ವಿಧಾನ. 1. ಸಾಂಸ್ಥಿಕ ಸಾಮರ್ಥ್ಯ ಅಂದರೆ ಆರ್ಗನೈಸೇಷನಲ್ ಎಬಿಲಿಟಿ. ಅಗತ್ಯವಿರುವಂತೆ ಕೆಲಸವನ್ನು ಸಾಧಿಸಲು ಪ್ರದರ್ಶನವನ್ನು ಯೋಜಿಸುವ ಸಾಮರ್ಥ್ಯ ಇರಬೇಕು. ಕೆಲಸವನ್ನು ಸಾಧಿಸುವ ವಿಧಾನವನ್ನು ಬರೆಯಲು ಟ್ರೇನಿಯನ್ನು ಕೇಳುವ ಮೂಲಕ ಸಂಘಟಿಸುವ ಸಾಮರ್ಥ್ಯವನ್ನು ಪರೀಕ್ಷಿಸಬಹುದು. ಅದಕ್ಕೆ ಬೇಕಾದ ಉಪಕರಣಗಳು ಮತ್ತು ಮಟೀರಿಯಲ್ಗಳನ್ನು ಹೆಸರಿಸಿ. ಒಳಗೊಂಡಿರುವ ಲೆಕ್ಕಾಚಾರ, ಚಿಹ್ನೆಗಳ ವ್ಯಾಖ್ಯಾನ ಮತ್ತು ಅಗತ್ಯವಾದ ಫಲಿತಾಂಶಗಳ ಆಟೋಮ್ಯಾಟಿಕ್ ಡ್ರಾಯಿಂಗ್ ಅನ್ನು ಚಿತ್ರಿಸಬಹುದು. 2. ಕೆಲಸವನ್ನು ಮಾಡುವ ವಿಧಾನ. ಸ್ಕಿಲ್ ಕೆಲಸವನ್ನು ಮಾಡುವ ವಿಧಾನವು ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿರುತ್ತದೆ. ಎ. ನಿಜವಾದ ಸಂಪರ್ಕಕ್ಕೆ ಸ್ಕಿಮ್ಯಾಟಿಕ್ ಅನ್ನು ವ್ಯಾಖ್ಯಾನಿಸುವುದು ಅಂದರೆ ಇಂಟರ್ಪ್ರಿಟೇಟಿಂಗ್ ಮಾಡುವುದು. ನಿರ್ದಿಷ್ಟ ಅಪ್ಲಿಕೇಶನ್ಗಾಗಿ ಉಪಕರಣಗಳ ಆಯ್ಕೆ, ಉಪಕರಣಗಳ ಸರಿಯಾದ ಬಳಕೆ, ವಸ್ತುಗಳ ಆರ್ಥಿಕ ಬಳಕೆ, ಕೌಶಲ್ಯ ಕಾರ್ಯಕ್ಷಮತೆಯಲ್ಲಿ ಅಗತ್ಯ ಹಂತಗಳನ್ನು ಅನುಸರಿಸುವುದು. ಹೌಸ್ಕೀಪಿಂಗ್ ಸುರಕ್ಷತೆಯ ವೀಕ್ಷಣೆ. ಇದನ್ನು ಮಾಡಲು ಬೋಧಕರು ಈ ಅಂಶದ ಮೌಲ್ಯಮಾಪನವನ್ನು ಮಾಡುತ್ತಾರೆ. 3. ಉತ್ಪನ್ನದ ಗುಣಮಟ್ಟ ಅಂದರೆ ವ್ಯಕ್ತಿನಿಷ್ಠ ವೈಶಿಷ್ಟ್ಯ. ಉತ್ಪನ್ನದ ಮೌಲ್ಯಮಾಪನದ ಗುಣಮಟ್ಟ ಅದರ ಕ್ರಿಯಾತ್ಮಕ ಅವಶ್ಯಕತೆಗಳನ್ನು ಆಧರಿಸಿದೆ. ಮೌಲ್ಯಮಾಪನ ಮಾಡಲಾದ ಅಂಶಗಳು. ಎ. ಡೈಮೆನ್ಷನಲ್ ಫೀಚರ್ಗಳು. ಬಿ. ಕ್ರಿಯಾತ್ಮಕತೆ, ಸರಿಯಾದ ಸಂಪರ್ಕ, ಚಳುವಳಿ, ಕುಶಲತೆ. ಸಿ. ವ್ಯಕ್ತಿನಿಷ್ಠ ತೀರ್ಪು, ಅಗತ್ಯವಿರುವ ಕೆಲಸದ ಇತರ ಫೀಚರ್ಗಳು. ಕಾರ್ಯಕ್ಷಮತೆಯ ಸಂಕೀರ್ಣತೆ ಮತ್ತು ಕೆಲಸದ ಕ್ರಿಯಾತ್ಮಕ ಅಂಶಗಳಿಗೆ ಸಂಬಂಧಿಸಿದಂತೆ ವೈಶಿಷ್ಟ್ಯಗಳ ವಿಮರ್ಶಾತ್ಮಕತೆಗೆ ಅನುಗುಣವಾಗಿ ಪ್ರತಿ ಅಂಶಗಳಿಗೆ ತೂಕವನ್ನು ನೀಡಬೇಕು. 4. ಸಮಯ. ವೇಗವು ಒಂದು ಪ್ರಮುಖ ಅಂಶವಾಗಿರುವುದರಿಂದ ಪರೀಕ್ಷೆಯ ಸಮಯದಲ್ಲಿ ತರಬೇತಿ ಪಡೆದವರು ತೆಗೆದುಕೊಳ್ಳುವ ಸಮಯವನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಪರಿಗಣಿಸಬೇಕಾದ ಅಂಶವೆಂದರೆ ತರಬೇತಿ ಪಡೆಯುವವರು ನಿಗದಿಪಡಿಸಿದ ಸಮಯಕ್ಕಿಂತ ಕಡಿಮೆ ಅಥವಾ ಹೆಚ್ಚು ತೆಗೆದುಕೊಂಡಿದ್ದಾರೆಯೇ ಮತ್ತು ಅದನ್ನು ಎಕ್ಸರ್ಸೈಸ್ ಮಾಡಲು ನಿಗದಿಪಡಿಸಿದ ಸಮಯದ ಪ್ರತಿಶತ ಎಂದು ವ್ಯಕ್ತಪಡಿಸಬೇಕು. ಅದರಂತೆ ಅಂಕಗಳ ತೂಕ ಅಥವಾ ಕಡಿತವನ್ನು ಮಾಡಬೇಕು. 5. ಸಮಯಕ್ಕೆ ಅಂಕಗಳನ್ನು ನೀಡುವುದು. ಕಾರ್ಯಕ್ರಮದಲ್ಲಿ ಸೇರಿಸಲಾದ ಎಲ್ಲಾ ಎಕ್ಸರ್ಸೈಸ್ಗಳು ಸಮಯವನ್ನು ಅಂದಾಜು ಮಾಡುತ್ತವೆ ಮತ್ತು ಅದನ್ನು ಡ್ರಾಯಿಂಗ್ ಅಲ್ಲಿ ಸೂಚಿಸಲಾಗುತ್ತದೆ. ಎಕ್ಸರ್ಸೈಸ್ಗಳ ಪ್ರೋಟೋಟೈಪ್ಗಳನ್ನು ಪೂರ್ಣಗೊಳಿಸಿದ ನಂತರ ಮತ್ತು ಟ್ರಯಲ್ಸ್ಗಳನ್ನು ನಡೆಸಿದ ನಂತರ ಪ್ರತಿಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ಮೀಡಿಯಾ ಡೆವಲಪರ್ಗಳ ತೀರ್ಪು ಮತ್ತು ಒದಗಿಸಿದ ಮಾಹಿತಿಯನ್ನು ಆಧರಿಸಿ ಸಮಯ ನಿಗದಿಪಡಿಸಲಾಗಿದೆ. 6. ಸಮಯದ ಅಂಶಕ್ಕೆ ಪ್ರತ್ಯೇಕ ಅಂಕಗಳನ್ನು ನಿಗದಿಪಡಿಸಲಾಗಿಲ್ಲ. ಅಗತ್ಯವಿದ್ದರೆ ಎಕ್ಸರ್ಸೈಸ್ ಅನ್ನು ಪೂರ್ಣಗೊಳಿಸಲು ಟ್ರೇನಿಗಳನ್ನು ಸಕ್ರಿಯಗೊಳಿಸಲು 30% ಹೆಚ್ಚುವರಿ ಸಮಯವನ್ನು ನೀಡಬಹುದು. ಸಮಯ ಉಳಿತಾಯಕ್ಕೆ ಅಂಕಗಳನ್ನು ನಿಗದಿಪಡಿಸುವ ಮೂಲಕ ಕಾರಣ ತೂಕವನ್ನು ನೀಡಬೇಕು ಮತ್ತು ಅಂಕಗಳ ಕಡಿತಕ್ಕೆ ಹೆಚ್ಚುವರಿ ಸಮಯವನ್ನು ನೀಡಬೇಕು. ಈ ವಿಷಯಗಳ ಬಗ್ಗೆ ನಾವು ಕಲಿತಿದ್ದೇವೆ. ಪರೀಕ್ಷಾ ಫಲಿತಾಂಶವನ್ನು ವಿಶ್ಲೇಷಿಸುವ ಪ್ರಾಮುಖ್ಯತೆಯನ್ನು ತಿಳಿಸಿ.
ಸಿದ್ಧಾಂತ ಮತ್ತು ಪ್ರಾಯೋಗಿಕ ಪರೀಕ್ಷೆಯ ಮೌಲ್ಯಮಾಪನವನ್ನು ವಿವರಿಸಿ. ನೀವು ಈ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಹೊಸ ವಿಷಯವನ್ನು ಕಲಿಯುತ್ತೇವೆ. ಅಲ್ಲಿಯವರೆಗೂ ಕಾಳಜಿ ವಹಿಸಿ.